ಏನ್ರಿ ಇದು? Ready, set, 3, 2, 1, go. വന്നാൽ വരമൊന്നു തന്നാൽ തീരാത്ത ദുരിതങ്ങൾ തീരും ശംഭോ ശിവശംഭോ 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 ശംഭോ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂದ್ಬಿಟ್ಟು ತಮ್ಮನೇಲಿ ಮತ್ತು ಇಂಟರ್ವ್ಯೂ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ. ಹೌದು, ಇವತ್ತಿನ ವ್ಲಾಗಲ್ಲಿ ಹಾಸನದಲ್ಲಿರುವಂಥ ಒಂದು ಪ್ರತಿಷ್ಠಿತ ಕಾಲೇಜ್ಗೆ ಫಂಕ್ಷನ್ಗೆ ಹೋಗ್ತಿದ್ದೀವಿ. ಓಕೆ, ಅದು ಯಾವ ಕಾಲೇಜು, ಏನು ಫಂಕ್ಷನ್ ಮತ್ತು ಅಲ್ಲಿನ ಸ್ಪೆಷಾಲಿಟಿ ಏನೋ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಗೋ ಟು ದ ವಿಡಿಯೋ. ಇಲ್ಲಿ ಏನಾದ್ರೂ ಕಷ್ಟ ಆಗ್ಲಿ, ಇದು ನಾನು ಸ್ಟಾರ್ ಆಗ್ಬೇಕು. ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಆಟ. ಹಾಯ್ ಗಾಯ್ಸ್, ವೆಲ್ಕಮ್. ಆಲ್ರೆಡಿ ಪ್ರೋಗ್ರಾಮ್ಗೆ ಎಂಟ್ರಿ ಆಗಿದ್ದೀನಿ. ಪಾಪ ನನಗೋಸ್ಕರ ನಮ್ಮ ಹುಡುಗರು ತುಂಬಾನೇ ಕೇರ್ ತಗೊಂಡು ಎಷ್ಟು ಸಪೋರ್ಟ್ ಮಾಡ್ತಿದಾರೆ ನೋಡಿ. ಸೊ ನನಗೋಸ್ಕರ ಸಪೋರ್ಟ್ ಮಾಡ್ತಿರೋ ನಮ್ಮ ಹುಡುಗರಿಗೆ ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಬೇಗ ಮದುವೆ ಆಗಿ 2 ಮಕ್ಕಳು ತಂದೆ ಆಗಲಿ ಮುಂದೆ. ಮಾತೇ ಇಲ್ಲ. ಏನಿಹೋ, ಯಾವುದೇ ಒಂದು ಫೀಲ್ಡಲ್ಲಿ ಏನೇ ಒಂದು ಹೊಸದಾಗಿ ಟ್ರೈ ಮಾಡೋದಕ್ಕೆ ಹೊರಟಾಗ ಈ ರೀತಿ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಮೊದಲಿಗೆ ನಮ್ಮ ಕಾಲೇಜಿನ ಸೆಕ್ರೆಟರಿ ಸರ್ನ ಮಾತಾಡಿಸಿ ನಂತರ ಸ್ಟೂಡೆಂಟ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದೇ ರೀತಿ ಹೆಚ್ಚಿನ ಉತ್ತಮವಾದ ಫಲಿತಾಂಶವನ್ನು ಮುಂದೆ ಕೂಡ ತರಲಿ ಅಂತೇಳಿ ಆಶಿಸ್ತೇನೆ. ಶುಭವಾಗಲಿ. ನಮಸ್ಕಾರ. 22ನೇ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಶ್ರೀಮತಿ ಶೈಲಜಾ ಹಾಸನ್ ಅವರು ಈ ದಿನ ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ 4 ಅನಿಸಿಕೆಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಈಗಿನ ಒಂದು ಮುಖ್ಯವಾದಂಥ ಕಾಲಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಈ ಕಾಲೇಜಿನ ವಿದ್ಯಾರ್ಥಿಗಳಿದ್ದೀರ. ನಿಮ್ಮೆಲ್ಲರಿಗೂ ಶುಭ ಕೋರ್ತಾ ಮುಂದಿನ ಸಮಾಜದಲ್ಲಿ ಒಂದು ಒಳ್ಳೆಯ ಭವ್ಯ ಭವಿಷ್ಯವನ್ನು ಹೊಂದಿದ್ದಾರೆ, ಒಂದು ಉನ್ನತವಾದಂಥ ಸ್ಥಾನಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಅದು ನಿಮ್ಮ ಹೆತ್ತವರಿಗೂ ಸಾರ್ಥಕ, ಹಾಗೂ ಇಲ್ಲಿನ ಶಿಕ್ಷಕರ, ಇಲ್ಲಿನ ಪ್ರಾಧ್ಯಾಪಕರಿಗೂ, ಪ್ರಿನ್ಸಿಪಾಲ್ಗಳು ಎಲ್ಲರಿಗೂ ಕೂಡ ಸಾರ್ಥಕ ಭಾವವನ್ನು ಹೊಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ನೀವು ಡಿಸ್ಪ್ಲೇಲಿ ನೋಡ್ತಿದ್ದೀರಲ್ಲ, ಅದೇ ಕುವೆಂಪು ಕಾಲೇಜು. ಈ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಹಾಸನಲ್ಲಿರುವಂಥ ಕಾಲೇಜ್ಗಳಲ್ಲೇ ಇದು ಎಜುಕೇಶನಲ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾನೇ ಹೆಸರುವಾಸಿಯಾಗಿರುವಂಥ ಕಾಲೇಜು. ಹಾಗೆ ಹಾಸನಲ್ಲಿರೋ ಕಾಲೇಜ್ಗಳಲ್ಲೇ ಈ ಕಾಲೇಜು ಒಂದು ಗುಡ್ ವೈಬ್ಸ್ ನ ಕ್ರಿಯೇಟ್ ಮಾಡಿರುವಂಥ ಕಾಲೇಜ್ ಅಂತಾನೆ ಹೇಳ್ಬೋದು. ನೀವು ಬಿಲ್ಡಿಂಗ್ ನ ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಓಕೆ, ಇವಾಗ ಪ್ರೋಗ್ರಾಮ್ ಕಡೆ ಬರೋಣ. ಓಕೆ, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೋದು ಅನ್ಕೋತೀನಿ. ಎಲ್ಲರೂ ಬಂದು ಹಾಸನರಾಗ್ತಾ ಇದ್ದಾರೆ. ಓಕೆ, ಇವಾಗ ಪ್ರಾಂಶುಪಾಲರು ಆಗಮಿಸ್ತಿದ್ದಾರೆ, ಬನ್ನಿ. ಇವಾಗ ಬರ್ತಾ ಇದಾರಲ್ಲ, ಇವರೇ ನಮ್ಮ ಕುವೆಂಪು ಕಾಲೇಜಿನ ಪ್ರಾಂಶುಪಾಲರು ಹರೀಶ್ ಸರ್ ಅಂತ. ಬಂದ್ ಕೂಡಲೇ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಇವ್ರು ಬಂದು ಮಿಸ್ ನಂದಿತಾ ಮ್ಯಾಮ್, ಇಂಗ್ಲಿಷ್ ಲೆಕ್ಚರರು. ಸೊ ಇವಾಗ ಪ್ರಿನ್ಸಿಪಲ್ ಕರೀತಿದ್ರಂತೆ, ಬನ್ನಿ ಹೋಗೋಣ. ಓಕೆ, ಇವಾಗ ಒಳಗಡೆ ಚೀಫ್ ಗೆಸ್ಟ್ ಎಲ್ಲ ಇದಾರಂತೆ, ಬನ್ನಿ ಅವ್ರದ್ದೊಂದು ವಿಡಿಯೋ ಬೈಟ್ ತಗೊಬರೋಣ. ಆಲ್ರೆಡಿ ಒಬ್ರು ವಿಡಿಯೋಗ್ರಾಫರ್ ಇದ್ದಾರೆ ಗುರು, ಬನ್ನಿ ನಾವೊಂದು ಚಿಕ್ಕ ಬೈಟ್ ತಗೊಂಬರೋಣ.
ನೋಡ್ತಿರೋಂಥ ಕೆಲವ್ರು ಅನ್ಕೋಬೋದು ಇವ್ನಿಗೇನು ಮಾಡೋ ಕೆಲಸ ಇಲ್ವಾ, ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಹಿಂಗೆಲ್ಲ ಆಡ್ತಿದ್ದೀನಲ್ಲ ಅಂತ. ಅವ್ರಿಗೆಲ್ಲ ಒಂದೇ ಮಾತು, ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಯಾರು ಏನೇ ಮಾತಾಡಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ, ಅದಕ್ಕೂ ಮೇಲೆ ಟ್ರಿಗರ್ ಮಾಡ್ತಾಯಿದ್ದಾರೆ ಅಂದರೆ ಇಗ್ನೋರ್ ಮಾಡಿ ಕೈ ಬಿಟ್ಬಿಡೋಣ. ಯಾಕೆ ಅಂತೀರಾ? ಅವ್ರ ಹತ್ರ ನಾವು ಮಾತಾಡೋದಕ್ಕಿಂತ ನಾವು ಮಾಡೋ ಕೆಲಸ ಮಾತಾಡಿದ್ರೆ ಸಾಕು. ಅಷ್ಟೇ. ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಇನ್ನೇನು ಅತಿಥಿಗಳೆಲ್ಲ ಬಂದಿದ್ದಾರೆ, ಪ್ರಿನ್ಸಿಪಲ್ ಎಲ್ರಿಗೂ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಶಿಸ್ತಿನಿಂದ ಪಾಲ್ಗೊಳ್ಬೇಕಾಗಿ ಕೂತ್ಕೋಬೇಕು. ಸೆಕೆಂಡ್ ಇಯರ್ ಅವರೆಲ್ಲ ಈ ಕಡೆ ಸೈಡಲ್ಲಿ ಕೂತ್ಕೊಳ್ಳಿ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅವರು ಎಲ್ಲರಿಗೂ ಮತ್ತೊಮ್ಮೆ ಯಾವುದೇ ರೀತಿಯಾದಂಥ ಸೌಂಡ್ ಮಾಡ್ದೇ ನಿಶಬ್ದವಾಗಿ ಕೊಡಬೇಕು ಅಂತ ವಿದ್ಯಾರ್ಥಿಗಳು. ಹಾಗೆಯೇ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕುವೆಂಪು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಪಿ.ವಿ. ಶಿವರಾಮೇಗೌಡ ಸರ್ ಅವರಿಗೂ ಕೂಡ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಖ್ಯಾತ ಕವಯಿತ್ರಿ ಶ್ರೀಮತಿ ಶೈಲಜಾ ಮೇಡಮ್ ಹಾಸನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಹರೀಶ್ ಸರ್ ಕೆ.ಆರ್. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಕುವೆಂಪು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಪ್ರಶಾಂತ್ ಕುಮಾರ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿದ ನಮ್ಮ ಉಪನ್ಯಾಸಕಿಯರಾದ ಶ್ರೀಮತಿ ರಜನಿ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ದೀಪ ಬೆಳಗೋಣ ಧನ್ಯತೆಯ ಭಾವಗಳು, ದರಿದ್ರಿಯೊಳಗೆ ಧ್ಯಾನದಿಂದಲೇ ಬೀಳುತ್ತಾ ದಿಕ್ಕೆಟ್ಟ ಮನಗಳಿಗೆ ದಾರಿ ತೋರಿಸೋಣ, ಹೀನತೆಯ ತೊರೆದು ದಾನಿಗಳಾಗೋಣ, ದಾರಿದ್ರ್ಯತೆಯ ತೊಲಗಿಸಿ ದೃಢತೆಯೊಂದಿಗೆ ಬೆಳೆಯೋಣ, ದೇವರನ್ನು ಬೇಡುತ್ತಾ ಸಮರ್ಥರಾಗೋಣ.
ಓಕೆ, ಇವಾಗ ಸ್ವಲ್ಪ ಫನ್ ಮಾಡೋಣ. ಫನ್ ಮಾಡಾದ್ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ. ನಾವು ಬಂದು ಹೋದ್ಮೇಲೆ ಕಾಲೇಜಲ್ಲಿ ಒಂದು ಭಯ ಇದೆ, ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಪ್ರತಿಯೊಂದು ಕ್ಲಾಸಲ್ಲೂ ಅಲ್ಲಿ ಒಪಿನಿಯನ್ ತಗೊಳ್ಬೇಕಾದ್ರೆ ಒಳಗಡೆ ಸಾಂಗ್ ಪ್ಲೇ ಮಾಡಿದ್ರು ಸ್ಪೀಕರಲ್ಲಿ, ಬಟ್ ಅದ್ರ ಸೌಂಡೇ ಜಾಸ್ತಿ ಇತ್ತು. ವಿಡಿಯೋದಲ್ಲಿ ಸಾಂಗ್ ಬಂದಿರುತ್ತಲ್ಲ, ಆ ಸಾಂಗ್ನ ಅದೇ ರೀತಿ ಯೂಟ್ಯೂಬ್ಗೆ ಹಾಕಿದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಸೊ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಮ್ಯೂಟ್ ಮಾಡಿದ್ದೀನಿ, ನೀವು ಕೇಳಿಸ್ಕೋಬೋದು ಈಗ ಬೇಕಾದರೆ. ಸೊ ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬಂದಿರೋದ್ರಿಂದ ಅದರಿಂದ ಕಾಪಿರೈಟ್ ಇಶ್ಯೂಸ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಮ್ಯೂಟ್ ಮಾಡಿದ್ದೀನಿ. Oh my god. ಗೈಸ್, ಇವಾಗ ಲಂಚ್ ಟೈಮ್. ಸೊ ಲಂಚ್ ಮಾಡಿ ಫನ್ ಮಾಡಿ ಮತ್ತೆ ಡ್ಯಾನ್ಸ್ ನೋಡೋಣ, ಬನ್ನಿ. Living life, every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. I'm kinda stuck between a rock and a hard place. Do I work hard, or live at my pace? You're only young once, yeah that's all great, but I also want a future where I'm okay. Living life is doing lots of ನಾನು ಎಲ್ಲರೂ ಊಟ ಮಾಡೋದನ್ನ ವಿಡಿಯೋ ಮಾಡೋದನ್ನ ನೋಡಿ ಸೆಕ್ರೆಟರಿ ಸರ್ರು, ನೀನು ಊಟ ಮಾಡೋದನ್ನ ನಾನು ವಿಡಿಯೋ ಮಾಡ್ತೀನಿ ಕೊಡು ಅಂದ್ಬಿಟ್ಟು ಕ್ಯಾಮ್ರಾ ಇಸ್ಕೊಂಡ್ರು. ಆಯ್ತಲ್ವೇನಾ? ನೋಡು ಊಟ ಮಾಡೋಂಗೆ. ಎಷ್ಟಾಯ್ತು ಹ್ಯಾಂಡ್ಲು? ನೀವು ನನ್ನನ್ನು ತೆಗಿತೇವೆ. ಎಲ್ಲ ತಪ್ಕೊಂಬಂದಪ್ಪ. ಗೈಸ್, ಫೈನಲಿ ಲಂಚ್ ಆಯಿತು. ಇವಾಗ ಸ್ವಲ್ಪ ಫನ್ ಮಾಡೋಣ. ಆರಾಮಾಗಿ ಊಟ ಮಾಡಿ ಹಚ್ಕೊತಾರೆ. ತಿರುಗಿ ಇವಾಗ ಈ ಕಡೆಗೆ ನಿನ್ನೆ ತೋರಿಸ್ತೀನಿ. ಫಸ್ಟ್ ರೂಮ್ ಹಾಕಿ ಯಾಕೆ ಭಾಳ ನಾಚ್ಕತ್ತವ್ರಿ ಇವರು. ಹೌದಾ? ಓ ವಾರ ಮಾಡ್ತಾರೆ.
ಸಬ್ಸ್ಕ್ರೈಬ್ ಮಾಡಿ ಅನ್ನು ಅದು ಗೊತ್ತಿಲ್ವಾ? ಅದು ಹೇಳ್ಕೊಡ್ಬೇಕು. ಲೈಕ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ. ಎಷ್ಟು ವಿಡಿಯೋ ನೋಡ್ತಾ ಇರ್ತೀರಾ ದಿನ ಬೆಳಗ್ಗೆ ಆದರೆ. ಓಕೆ, ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ. ಆಲ್ ಎಂಜಾಯ್ ಸ್ಟೂಡೆಂಟ್ಸ್. ಇಲ್ಲಿ ಮುಂದೆ ಕೂತಿರೋಂಥ ಕ್ಯೂಟ್ ಗರ್ಲ್ಸ್ಗೂ ಮತ್ತೆ ಹಿಂದೆ ಮುಂದೆ ಅಕ್ಕಪಕ್ಕ ಕೂತಿರೋಂಥ ಕ್ಯೂಟ್ ಬಾಯ್ಸ್ಗೂ ಮತ್ತೆ ನಮ್ಮ ಲೆಕ್ಚರರ್ಸ್ಗೂ ನಮ್ಮ ಗುರುಗಳಿಗೂ ನಮ್ಮ ಟೀಚರ್ಸ್ಗೂ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಫೇರ್ವೆಲ್ ಪಾರ್ಟಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಆಲ್. ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಾ? ಓಕೆ, ಸ್ಟಾರ್ಟ್. ಯಾರಿಗೂ ಜೋಶ್ ಇಲ್ಲ. Are you enjoying the sing? Are you enjoying the dance? Okay. Welcome friends, Lakshmi aunty. Lakshmi aunty, welcome. ಈ ಕಣ್ಣ ಮೆಂಚಲ್ಲಿ ಏನ್ರಿ ಇದು? Ready, set, 3, 2, 1. ಗಾಯ್ಸ್ ಇವಾಗ ನನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ, ಬನ್ನಿ ಗಾಯ್ಸ್. ಇವಾಗ ನಾನು ಪರ್ಫಾರ್ಮ್ ಮಾಡಬೇಕು. ಸೊ ಸ್ಟೇಜೆಲ್ಲ ಅರೇಂಜ್ ಮಾಡ್ಕೊತಿದ್ದೀನಿ. ನೀವು ನಂಬಲ್ಲ, ಬೆಳಗ್ಗೆ ಟಿಫನು ಸಹ ಮಾಡಿರಲಿಲ್ಲ. ಬಾಡಿಲಿ ಸ್ವಲ್ಪನೂ ಎನರ್ಜಿನೇ ಇರಲಿಲ್ಲ. ನಿಜವಾಗ್ಲೂ ಡ್ಯಾನ್ಸ್ ಮಾಡಲಾ ಬೇಡವಾ ಅಂತ ಅನಿಸ್ತಿತ್ತು. ಬಟ್ ಮಾದಪ್ಪನ ಹೆಸರಲ್ಲಿ ಸುಮ್ಮನೆ ಸ್ಟೇಜ್ ಮೇಲೆ ಹತ್ತಿದೆ. ಇನ್ನೊಂದು ಹೇಳ್ಬೇಕು ಅಂತಂದರೆ ಕರೆಕ್ಟಾಗಿ ಪ್ರಾಕ್ಟೀಸು ಮಾಡಿರಲಿಲ್ಲ ನಾನು ಡ್ಯಾನ್ಸು. ಫ್ರೆಂಡ್ಸ್ ಜೊತೆ ಟ್ರಿಪ್ಪು ಟ್ರೆಕ್ಕಿಂಗು ಅಂದ್ಕೊಂಡು ನಾಳೆ ಫಂಕ್ಷನ್ ಅಂದರೆ ನೈಟು ನಾನು ಬಂದಿದ್ದು ಹಾಸನ್ಗೆ. ಸೋಲೋ ಡ್ಯಾನ್ಸ್ ಬೇರೆ, ಗ್ರೂಪ್ ಡ್ಯಾನ್ಸ್ ಆಗಿದ್ರೆ ಹೆಂಗ ಗುಂಪಲ್ಲಿ ಗೋವಿಂದ ಅನ್ಬೋದಿತ್ತು. talented, brilliant, mental, but from PBA today, other song. ಜೀವನದಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೀನಿ. ಜಯ ನನಗೆ ಇಲ್ಲಲ್ಲ.
ಗೈಸ್ ನೋಡಿದ್ರಲ್ವಾ, ಮಾರ್ನಿಂಗ್ ಟಿಫನ್ ಮಾಡದೆ ಇರೋ ಎನರ್ಜಿಲಿ ಬರೀ ಒಂದಿನ ಪ್ರಾಕ್ಟೀಸ್ ಮಾಡಿರೋಂಥ ಡ್ಯಾನ್ಸು ಐ ಡೋಂಟ್ ನೋ ಹೇಗಿತ್ತು ಅಂತ. ಇವಾಗ ಬನ್ನಿ, ಇನ್ನೂ ಡ್ಯಾನ್ಸ್ಗಳೈತೆ ನೋಡೋಣ. ಲೆಟ್ಸ್ ಗೋ. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಕನ್ನಡದ ಹುಡುಗಿ ಮುಖದಲ್ಲ ಕಳೆ ನೋಡೋ. ಏನ್ರಿ ಇದು?
stuck in a hard place? Do I work hard or live at my pace? You're only young once, yeah that's all great, but I also want a future where I'm okay. Living life is doing lots of cocaine. Wait no, it's living with no shame. Wait no, it's sleeping in on Sundays. I guess it's different for each of us and that's okay. Well I just wanna be happy, how to get there? Glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done, cause there's so many differences in each of us. Trust your gut, it can show you what you want. Living life, everyday, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. Living life, everyday, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the ಈ ಹುಡುಗಿರಲ್ಲಿ ಚಿಕ್ಕವರು ದೊಡ್ಡವರು ಅಂತ ಸಪ್ರೇಟ್ ಸೆಕ್ಷನ್ ಇರಲ್ಲ ಕಣ. ಅವರು ಯಾವ ವಯಸ್ಸಲ್ಲಿದ್ರು ಪರವಾಗಿಲ್ಲ, ಒಂದ್ಸಲಿ ಒಳ್ಳೆತ್ತ ನಕ್ರೆ ಲೈಫ್ ಚೊಂಬೆ. ಮುಗಿದ ಡ್ಯಾನ್ಸು ಚೆನ್ನಾಗಿ ಬಂತ. So I'ma just keep buying everything. See you in the next life, have to be a better me. I don't think that my head's on. ನಿಮ್ಮ ಹೆಸರು? ಪ್ರಕೃತಿ ಶ್ರೀ. ಮತ್ತೆ ಹಾಯ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಬಂದರೆ ಅಮ್ಮ ಎಲ್ಲ ಓಡೋಯ್ತಾರದು ಹೇಳು ಬ್ರೋ. ನಮ್ಮ ಚಾನಲ್ಗೆ ಏನಾದ್ರು ಹೇಳಿ. ಏನು ಹೇಳಿ, ಚೆನ್ನಾಗಿ ಹೋಗಿ. ಹಾಂ, ಒಳ್ಳೊಳ್ಳೆ ಕಂಟೆಂಟ್ಗಿಂತ ಕಮೆಂಟ್ಗಳು ಬಿಡಿ. ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮಗೆ ಸಿಗ್ತಾ ಇರ್ತವೆ ಆಲ್ಮೋಸ್ಟು. ಮತ್ತು ಇನ್ನೊಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟು ಲೈಕ್ಸು ಶೇರ್ ಎಲ್ಲ ಮಾಡ್ತಾರೆ. ಒಳ್ಳೆ ಥ್ಯಾಂಕ್ ಯು. ಇವರು ನಮ್ಮ ಕಾಲೇಜ್ ಹುಡುಗಿದ್ದಾರೆ. ಇವರು ಕ್ವಶನೇ ಕೇಳಿ ಅಂತ ಅವ್ರೆ, ಗೊತ್ತಿರೋ ಕ್ವಶನೇ ಕೇಳ್ತಾರೆ. ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಕ್ವಶನ್ನೇ ಕೇಳ್ತಾರೆ. ಅದರಲ್ಲಿ ಮತ್ತು ಇದರಲ್ಲಿ ಗೊತ್ತಿರ್ತಾರ. ಆಯಿತು, ಮರದಲ್ಲಿ ಮತ್ತು ಇದರಲ್ಲಿ ಬಿಡದಿರೋ ಕಾಯಿ ಸಾಕು ಇಂಪ್ರೆಸ್ ಆಯ್ತಾರೆ ಅಂತಾರೆ. ಅದು ಚೆನ್ನಾಗಿ ಹೇಳ್ಬೇಕು, ಈಗ ಹೇಳಿದ್ರೆ ಆಗಲ್ಲ. ಅದು ಇದು ನನಗೆ ಇಂಪ್ರೆಸ್ ಆಯಿತು. ಇದು ಅವ್ರು ಇಂಪ್ರೆಸ್ ಆಯ್ತಾರೆ ಗೊತ್ತಿಲ್ಲ, ನನಗೆ ಇಂಪ್ರೆಸ್ ಆಯಿತು. ಆಲ್ ದ ಬೆಸ್ಟ್. ಬಿಡದಲ್ಲಿ ಬಿಡದಿರೋ ಕಾಯಿ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಟ್ಟಿರೋಂಥ ಕಾಯ. ತೆಂಗಿನಕಾಯಿ ಬಿಡಲ್ಲ, ತೆಂಗಿನಕಾಯಿ ಮರದಲ್ಲಿ ನಾವು
ಒಂದೊಂದು ಕೆ ಜಿ ಮೇಕಪ್ ಬಂದವ್ರೆ ಕೇಳಲ್ಲ. ನೆಗಡಂಗಿಲ್ಲ ಹೇಳ್ಬೇಕು. ನಿಂಬೆಹಣ್ಣು ನೆಗಡ್ಬೇಡ. ನಿಂಬೆಹಣ್ಣ ಕಾಣಿಸ್ತಿರಲ್ಲ ಮಚ್ಚ. ಜಾಸ್ತಿ ಹೊತ್ಕೊಬೇಡ ಮಚ್ಚ. ಎಲ್ಲ ಧೃತಿ ಇಷ್ಟೊಂದು ಬೆಳ್ಳೆ ಕಾಣಿಸ್ತಾವಳೆ ಕ್ಯಾಮ್ರಾದಲ್ಲಿ. ಧೃತಿ ನಾಳೆ ಎಷ್ಟು ಬೆಳ್ಳೆ ಕಾಣಿಸ್ತಾವಳೆ. ಹೇಳಿ ನಮ್ಮ ಮನ್ಸು ಒಳ್ಳೇದ್ ಮಾಡೋರು ದೇವ್ರು ಅಂತ. ನೀನ್ ಹೇಳ್ತೀರಿ ಹೇಳ ಅವೆಲ್ಲ ಗೊತ್ತು. ನಿಂತ್ಕೊಂಡ್ ಹೇಳ ಅದಕ್ಕೆ ಬಿದ್ದೋಯ್ತಿದ್ಯಾ. ನಿಂಬೆಹಣ್ಣು ಮಾಡಿ ಮಂತ್ರ ಮಾಡಿಸ್ಕೊಂಡು ಸುಮ್ಮನೆ ಎಲ್ಲ ಕಲ ಅಷ್ಟೇ. ಗೈಸ್ ನೋಡಿದ್ರಲ್ವಾ, ಒಂದು ದಿನದ ಪೂರ್ತಿ ನೆನಪುಗಳನ್ನ ಪುಟ್ಟದಾಗಿ ಚೊಕ್ಕದಾಗಿ ಕಟ್ಕೊಡುವಂಥ ಪ್ರಯತ್ನ ನಂದು. ಓಕೆ, ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಶ್ರೀರಾಮ್, ಜೈ ಗುರುದೇವ. ಅಷ್ಟೇ.